ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ದರ್ಶನ್ ಮೇಲೆ 3 ಎಫ್ಐಆರ್ ಅನ್ನು ದಾಖಲಿಸಲಾಗ್ತಾ ಇದೆ. ನಿನ್ನೆ ರಾಯಲ್ ಟ್ರೀಟ್ಮೆಂಟ್ ಬಗ್ಗೆ ದೊಡ್ಡ ಮಟ್ಟದ ಸುದ್ದಿಯಾದ ಬಳಿಕ ಈಗ ಎಚ್ಚೆತ್ತುಕೊಳ್ಳೋ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಇದರ ಪರಿಣಾಮ ದರ್ಶನ್ ಮೇಲೆ ಮತ್ತೆ 3 ಎಫ್ಐಆರ್ಗಳು ದಾಖಲಾಗಿದೆ. ದರ್ಶನ್ ಸೇರಿ 3ರನ್ನ ಅಕ್ಯೂಸ್ಡ್ ಮಾಡಲಾಗಿದೆ. ಈ ಎಫ್ಐಆರ್ನಲ್ಲಿ ಮೊಬೈಲ್ ಬಳಕೆ, ಕಾಫಿ, ಸಿಗರೇಟ್, ಚೇರ್ ಅನ್ನ ಬಳಸಿದ್ದಕ್ಕೆ, ನಿಯಮಗಳ ಉಲ್ಲಂಘನೆ ಆಗಿರುವುದು ಸ್ಪಷ್ಟವಾಗಿದ್ದಕ್ಕೆ ಖಾಕಿ ಈ ಹೆಜ್ಜೆಯನ್ನ ಇಟ್ಟಿರೋದು. ಆಮೇಲೆ ಬಾಡಿ ವಾರೆಂಟ್ ಮೇಲೆ ದರ್ಶನ್ರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡೋದಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಒಬ್ಬ ಪಿಸಿನಲ್ಲಿರುವಂತಹ ಅಥವಾ ಜೆಸಿನಲ್ಲಿರುವಂತಹ ವಿಚಾರಣಾಧೀನ ಕೈದಿ ಅಂತ ಹೇಳಿದ್ರೆ ಆತನನ್ನ ಇಂಟ್ರಾಗೇಷನ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ನ್ಯಾಯಾಧೀಶರ ಮುಂದೆ ಹೋಗಿ ಬಾಡಿ ವಾರೆಂಟ್ ಮೂಲಕ ಆತನನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇರುತ್ತೆ. ಈಗ ಕಂಪ್ಲೇಂಟ್ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ DIG. ಒಂದು FIR ನಲ್ಲಿ ಅದು ಮೊಬೈಲ್ ಫೋನ್ ಬಳಕೆ ಬಗ್ಗೆ ಒಂದು FIR ಆಗ್ತಾ ಇದೆ. ಮತ್ತೆ ಸಿಗರೆಟ್ ಅಂಡ್ ಅದರ್ ಐಟಮ್ಸ್ ಯಾವ್ದು ಒಳಗೆ ಪ್ರಿಸನ್ ಇದು ಓಪನ್ ಮಾಡಿ ಸಾಗಿಸಿದ್ದಕ್ಕೆ 3ನೇ FIR ದಾಖಲಾಗ್ತಾ ಇದೆ. ನನಗೆ ಅದರ ಬಗ್ಗೆ ಇಲ್ಲ, ಅದರ ಬಗ್ಗೆ ಮಾಹಿತಿ ಇಲ್ಲ. ಮಾಡ್ತಾ ಇದ್ವಿ, ಮಾಡಬೇಕಾಗತ್ತೆ. ಪ್ರತಿಯೊಂದು ಸ್ವಲ್ಪ ಬ್ಲಾಕ್ ಶೀಪ್ ಇರುವಾಗ ನಾವು ಪ್ರತಿಯೊಂದು ಮೇಲೆ ನಿಗಾ ಮಾಡಲಿಕ್ಕೆ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ನಾವು CCTVಗಳು ಜಾಸ್ತಿ ಮಾಡಬೇಕಂತ ಇದ್ದೀವಿ. ಅದಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆನೂ ಜಾಸ್ತಿ ತಗೋಬೇಕಂತ ಒಂದು ಮಾಹಿತಿ ಇದೆ. ಅದರಿಂದ ನಾವು ಪರ್ಚೇಸ್ ಮಾಡಲಿಕ್ಕೆ ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫೋಟೋ ಸಮೇತವಾಗಿ ಸುದ್ದಿಯನ್ನ ಬ್ರೇಕ್ ಮಾಡಲಾಗಿತ್ತು. ಕೈಯಲ್ಲಿ ಕಾಫಿ ಮಗ್, ಸಿಗರೇಟ್ ಅನ್ನ ಹಿಡ್ಕೊಂಡು ಬಿಂದಾಸ್ ಆಗಿ ಕುಳಿತುಕೊಂಡಿರುವಂತಹ ನಟ ದರ್ಶನ್ ಅವರು ರೌಡಿ ಶೀಟರ್ಗಳ ಜೊತೆಗೆ ಕೂತ್ಕೊಂಡಿರುವಂತಹ ಫೋಟೋ ಅದಾಗಿತ್ತು. ದರ್ಶನ್ ಮುಖದಲ್ಲಿ ಸ್ವಲ್ಪವೂ ಕೂಡ ಪಶ್ಚಾತ್ತಾಪ ಅನ್ನೋದು ಕಾಣಿಸ್ಲೇ ಇಲ್ಲ. ಮಂದಹಾಸದಿಂದ ಕೂತ್ಕೊಂಡಿದ್ರು. ದರ್ಶನ್ ತಪ್ಪು ಮಾಡಿದ್ರು, ಇದನ್ನೆಲ್ಲ ಸಮರ್ಥಿಸ್ಕೊಳ್ತಾ ಇದ್ರು. ಆದ್ರೆ ಇದಕ್ಕೆ ಸಾಕ್ಷ್ಯ ಇದೆಯಾ, ತನಿಖೆ ಆಗ್ಲಿ ಅಂತೆಲ್ಲ ಹೇಳ್ತಿದ್ರು. ಈಗ ಮತ್ತೊಂದು ಲೆವೆಲ್ಗೆ ಹೋಗಿದ್ದಾರೆ. ಓಕೆ, ಇನ್ನೊಂದ್ ಕಡೆಗೆ AI ತಂತ್ರಜ್ಞಾನದ ಮೂಲಕ ಫೋಟೋ ಮಾರ್ಫಿಂಗ್ ಮಾಡೋ ಕೆಲಸ ಆಗಿದೆ ಅನ್ನೋದು ನಂದಕಿಶೋರ್ ಅವರ ಹೊಸ ಸಂಶೋಧನೆ. ಜೈಲಲ್ಲಿ ಇರೋರೆಲ್ಲ ತಪ್ಪು ಮಾಡಿದವರೇ ಅಲ್ವಾ? ರೌಡಿ ಶೀಟರ್ ನಾಗಾ ಜೊತೆಗೆ ಮೀಟಿಂಗ್ ಮಾಡಿದ್ದಕ್ಕೆ ಆಪ್ತ ಸ್ನೇಹಿತನ ಸಮರ್ಥನೆ ಇದು. ಮನ ಪರಿವರ್ತನೆ ಮಾಡೋ ಜಾಗದಲ್ಲಿ ಕ್ರೈಮ್ ಮಾಡಿರೋರೇ ಇದ್ದಾರಲ್ವಾ ಅಂತೆಲ್ಲ ಲಾಜಿಕ್ ಇಲ್ಲದೆ ಇರೋ ರೀತಿ ನಂದಕಿಶೋರ್ ಅವರು ಅವರ ಆಪ್ತ ಸ್ನೇಹಿತನನ್ನ ಸಮರ್ಥಿಸಿಕೊಂಡಿದ್ದಾರೆ. ಇದನ್ನ ನೋಡಿದಂತಹ ಜನ ಇವ್ರು ಬಿಡಿ ಮಹಾ ಬುದ್ಧಿವಂತರು ಅಂತ ಹೇಳ್ತಾ ಇದ್ದಾರೆ. ನಟ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇದೆ ಅಂತ ಈಗ ಫೋಟೋಗಳು ಕೂಡ ವಿಡಿಯೋ ವೈರಲ್ ಆಗಿದೆ. ಸೊ ಈ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆಗೆ ನಿರ್ದೇಶಕ ನಂದ್ ಕಿಶೋರ್ ಅವರಿದ್ದಾರೆ. ಸರ್, ಮೊದಲನೇದಾಗಿ ಈಗ ವೈರಲ್ ಆದಂಥ ಫೋಟೋ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ನಾನು ಆವಾಗಲೇ ಹೇಳಿದ ಹಾಗೆ ನೋಡಿ, ಇವತ್ತು AI ಟೆಕ್ನಾಲಜಿ ಬಂದಿರೋದ್ರಿಂದ ಯಾವ ಫೋಟೋನ ಹೇಗೆ ಬೇಕಾದ್ರೆ ಮಾರ್ಫ್ ಮಾಡ್ಬೋದು. ಆಮೇಲೆ ನಮ್ಮ ಸರ್ಕಾರದ ಬಗ್ಗೆ ಆಗಿರ್ಬೋದು, ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ಆಗಿರ್ಬೋದು, ನಮಗಿರುವಂತಹ ಗೌರವ ಮತ್ತು ಅವರು ತುಂಬ ನಿಷ್ಠೆಯಿಂದ ಎಲ್ಲ ಡೀಟೇಲನ್ನು ಕಲೆಕ್ಟ್ ಮಾಡಿರೋದಾಗಿರ್ಬೋದು, ಏನೇ ಆಗಿರ್ಬೋದು, ದೇ ಆರ್ ವೆರಿ ವೆರಿ ಹಾನೆಸ್ಟ್ ಇನ್ ದೇರ್ ವರ್ಕ್, ಪೊಲೀಸ್ ಡಿಪಾರ್ಟ್ಮೆಂಟ್. ಸೊ ಈ ಥರ ಅಲ್ಲಾಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಸೊ ಇಟ್ ಮೇ ಬಿ ಎ ಮಾರ್ಫ್ಡ್ ಫೋಟೋ ಅಥವಾ ಇದು ಯಾಕೆಂತಂದರೆ ಬೇರೆ ಯಾವುದೂ ಫೋಟೋಗಳನ್ನು ಸಿಗಲ್ಲ. ಈ ಥರದ್ದು ಯಾವುದೋ ಒಂದು ಫೋಟೋ ಮೀಡಿಯಾದವರಿಗೆ ಕೊಟ್ಟು ಮಾಡ್ತಾರೆ ಅಂತಂದರೆ ಅದ್ರ ಉದ್ದೇಶ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ನನಗೆ ಗೊತ್ತಿಲ್ಲದೆ ಇರೋ ವಿಷಯವಾಗಿ ನನಗನ್ಸಿದ್ದು ಮೇ ಬಿ ಎ ಮಾರ್ಫ್ಡ್ ಫೋಟೋ. ಯಾಕಂದರೆ ಈ ಥರ ಹಲವಾರು ಸತಿ ಮಾರ್ಫ್ಡ್ ಫೋಟೋಸ್ ಆಗಿರ್ಬೋದು, AI ಜನ್ರೇಟೆಡ್ ಫೋಟೋಸ್ ಆಗಿರ್ಬೋದು ಬರುತ್ತೆ. ಸೊ ದಟ್ ಈಸ್ ವಾಟ್ ಐ ಥಾಟ್. ಯಾಕೆಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಈ ಥರ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ನೆಗ್ಲಿಜಿಯನ್ಸಲ್ಲಿ ಕೆಲಸ ಮಾಡಲ್ಲ. ಆ್ಯಂಡ್ ಕರ್ನಾಟಕ ಪೊಲೀಸ್ ಅಂದರೆ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ಸ್. ಓಕೆ, ಅದೇ ಕರ್ನಾಟಕ ಪೊಲೀಸ್ ಬೆಸ್ಟ್ ಅನ್ನೋದು ಈಗಾಗಲೇ ಈ ಪ್ರಕರಣನ ಕೈ ತೊಗೊಂಡಾಗಲೇ ಎಲ್ಲರೂ ಸಾಕಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಆದರೆ ಇವತ್ತು ಗೃಹ ಮಂತ್ರಿಗಳೇ ಹೇಳಿದ್ದಾರೆ ಇದು ಫೋಟೋ ತಪ್ಪಾಗಿದೆ, ಜೈಲು ಅಧಿಕಾರಿಗಳಿಂದ ಏನೋ ತಪ್ಪಾಗಿದೆ, ಅದಕ್ಕಾಗಿ ಈಗ 7 ಜನನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಕೂಡ ಹೇಳಿದರು. ಸೊ ಇದು ಆ ಥರ ಮಾರ್ಕ್ ಫೋಟೋ ಅಥವಾ AI ಬಳಸಿರ್ತಕ್ಕಂಥ ಫೋಟೋ ಆಗಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಒಂದು ಹೇಳಿರ್ತಕ್ಕಂಥ. ಸರ್ ನೋಡಿ, ಟು ಬಿ ವೆರಿ ಫ್ರ್ಯಾಂಕ್, ಇವಾಗ ನಾವು ಗೃಹ ಮಂತ್ರಿಗಳನ್ನು ಪ್ರಶ್ನೆ ಮಾಡೋದಕ್ಕಾಗಲ್ಲ ಅಥವಾ ಬೇರೆ ಯಾರೇ ಈ ಡಿಪಾರ್ಟ್ಮೆಂಟಲ್ಲಿ ಸಸ್ಪೆಂಡ್ ಮಾಡಿದ್ದೀವಿ ಅಥವಾ ಮಾಡಿಲ್ಲ ಅನ್ನೋ ಮಾಹಿತಿ ನನಗೆ ಗೊತ್ತಿಲ್ಲ. ಸೊ ಟು ಬಿ ಫ್ರ್ಯಾಂಕ್, ತನಿಖೆ ನಡೀತಾ ಇರ್ಬೋದು, ತನಿಖೆಯೊಳಗೆ ಸತ್ಯಾಸತ್ಯತೆಗಳನ್ನು ಗೊತ್ತಾಗುತ್ತೆ. ಐ ಆಮ್ ನೋಬಡಿ ಟು ಜಡ್ಜ್ ಎನಿಬಡಿ ಅಲ್ವಾ? ಸೊ ನೋಡಿ, ಯಾವುದೇ ಒಂದು ಸಣ್ಣ ವಿಷಯ ಆದ್ರೂ ಒಂದು ಸರ್ಕಾರ ಆಗಿರ್ಬೋದು, ಒಂದು ಇಲಾಖೆ ಆಗಿರ್ಬೋದು ಅಷ್ಟು ಕಟ್ಟುನಿಟ್ಟಿನ ಕ್ರಮ ತಗೊಳುತ್ತೆ ಅಂತಂದರೆ ಆ ಥರ ಮಿಸ್ಟೇಕ್ಸ್ ಮಾಡೋದಕ್ಕೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ.